ಓಂ ಗುರುಭ್ಯೋ ನಮಃ. ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಗೆ ಸ್ವಾಗತ. ನಾನು ಪಂಡಿತ್ ರಾಘವೇಂದ್ರ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ, ದೀಪಾವಳಿ ಆದ ನಂತರ ನವೆಂಬರ್ ತಿಂಗಳಲ್ಲಿ ಮೀನರಾಶಿ ಕೊನೆಯದಾಗಿ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಪೇಜ್ ಅನ್ನು ಒಮ್ಮೆ ಲೈಕ್ ಮಾಡಿ. ಮೊದಲಿಗೆ ಉದ್ಯೋಗ ಹಾಗೂ ವ್ಯವಹಾರ ಬಗ್ಗೆ ನೋಡಬೇಕಂದ್ರೆ, ಜೊತೆಲಿರೋರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಸ್ವಂತವಾಗಿ ಉದ್ಯೋಗದ ಅಂದ್ರೆ ಕಲಾಕ್ಷೇತ್ರದಲ್ಲಾಗಿರ್ಲಿ, ಸ್ವಂತ ಏನಾದರೂ ಉದ್ಯೋಗ ಆಗಿರ್ಲಿ, ಮತ್ತೆ ಯಾವ್ದಾರೊಂದು ವ್ಯವಹಾರ ಆಗಿರ್ಲಿ, ಅಭಿವೃದ್ಧಿ ಬಹಳ ಇದೆ. ಮತ್ತೆ ಸ್ವಲ್ಪ ಸಪೋರ್ಟಿಂಗ್ ಜಾಸ್ತಿ ಇದೆ. ಉದ್ಯೋಗದಲ್ಲಿ ಯಾರ್ಯಾರು ಬಂದು ಸಪೋರ್ಟ್ ಮಾಡ್ತಾರೆ. ವ್ಯವಹಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಸಿಗುತ್ತೆ. ಬಟ್ ಸ್ವಲ್ಪ ಏನೋ ಒಂದು ವ್ಯವಹಾರ ಮಾಡೋಕೆ ಯೋಚನೆ ಮಾಡಿ ಸ್ವಂತ ಬುದ್ಧಿಯಿಂದ ಮಾಡಿ. ಮತ್ತೆ ಯಾರ ಮಾತು ಕೇಳಕ್ ಹೋಗ್ಬೇಡಿ. ನೀವು ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಉದ್ಯೋಗ ಮತ್ತೆ ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ಏಳಿಗೆ ಆಗ್ತೀರಾ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಸೋದೇನೆಂದ್ರೆ, ಆರ್ಥಿಕದಲ್ಲಿ ಏನಂದ್ರೆ, ಯಾರು ಸಣ್ಣ ಪುಟ್ಟ ಸಾಲ ಮಾಡಿರ್ತೀರಾ, ದುಡ್ಡು ಹಣಕಾಸು ಕೊಟ್ಟಿರ್ತೀರಾ, ಯಾವುದು ದುಡ್ಡು ಹಣಕಾಸು ಕೊಡೋದಕ್ಕೆ ಹೋಗ್ಬೇಡಿ. ಕೊಟ್ರೆ ಬರೋ ಚಾನ್ಸಸ್ ಕಮ್ಮಿ. ಸ್ವಲ್ಪ ಹುಷಾರಾಗಿ ಇದು. ಏನಕ್ಕಂದ್ರೆ, ನೀವು ಕೊಟ್ಟ ಹಣ ಮತ್ತೆ ನಿಮ್ಗೆ ಇಸ್ಕೊಂಡವ್ರು ನಿಮ್ಗೆ ತುಂಬಾ ಮೋಸ ಮಾಡ್ಬಿಡ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ, ತುಂಬಾ ಜಾಗೃತವಾಗಿರ್ಬೇಕು. ಇಲ್ಲಾಂದ್ರೆ ನೀವು ಬೀದಿಗೆ ಬರ್ಬೇಕಾಗತ್ತೆ. ಇದೊಂದು ಸ್ವಲ್ಪ ಯೋಚನೆ ಮಾಡಿ. ಏನೇ ಮಾಡೋಕ್ಕಾದ್ರೂ ಈ ರಾಶಿಯವರು ಯೋಚನೆ ಮಾಡಿ ಒಳ್ಳೇದಾಗಲಿ. ಪ್ರೇಮ ಮತ್ತು ಕುಟುಂಬದ ಬಗ್ಗೆ ತಿಳಿಸುವುದೇನೆಂದ್ರೆ, ಪ್ರೇಮದಲ್ಲಿ ಇಷ್ಟಪಟ್ಟಿರ್ತಾರೆ, ಒಂದು 5 ವರ್ಷದಿಂದ ಮದುವೆ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬ್ರೇಕಪ್ ಚಾನ್ಸಸ್ ಬಹಳ ಇದೆ. ಮತ್ತೆ ಕುಟುಂಬದಲ್ಲೂ ಅಷ್ಟೇ, ಗಂಡ ಹೆಂಡತಿ ಸುಮ್ನೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ, ಅವ್ರ ಮಾತು ಕೇಳೋದು ಇವ್ರ ಮಾತು ಕೇಳೋದು ಬಹಳ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಕುಟುಂಬದವರು ಮತ್ತೆ ಆಗಿರ್ಲಿ, ಇಷ್ಟಪಟ್ಟವರಾಗಿರ್ಲಿ, ಏನೋ ಒಂದು ನಿರ್ಧಾರ ತಗೋಬೇಕಾದ್ರೆ ಯೋಚನೆ ಮಾಡಿ. ಎಲ್ಲ ಒಳ್ಳೇದಾಗ್ಲಿ. ಭಗವಂತನ ಆಶೀರ್ವಾದ ಇರುತ್ತೆ ನಿಮ್ಗೆ. ಯೋಚನೆ ಮಾಡಕ್ ಹೋಗ್ಬೇಡಿ, ಭಗವಂತನ ಆರಾಧನೆ ಮಾಡಿ, ಒಳ್ಳೇದಾಗ್ಲಿ. ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಏನಂದ್ರೆ, ಈಗ ಬರೋ ದಿನದಲ್ಲಿ ಚಳಿಗಾಲ ಬರ್ತಾ ಇದೆ. ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಸ್ವಲ್ಪ ಜಾಗೃತವಾಗಿರಿ. ಸುಮ್ಮನೆ ಅನವಶ್ಯಕವಾಗಿ ಹಾಸ್ಪಿಟ್ಲು ಅಲ್ಲಿ ಹಣಕಾಸು ವೆಚ್ಚ ಆಗುತ್ತೆ. ಸ್ವಲ್ಪ ಮನಸ್ಥಿತಿನೂ ಸರಿ ಇರೋದಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹೊರಗಡೆ ಎಲ್ಲೂ ಜಾಸ್ತಿ ಓಡಾಡಕ್ ಹೋಗ್ಬೇಡಿ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗಗಳು: ಹಳದಿ ಹೂವನ್ನ ವಿಷ್ಣು ದೇವರಿಗೆ ಅರ್ಪಣೆ ಮಾಡುವುದರಿಂದ ನಮಗೆ ಒಳ್ಳೆ ಫಲ ಸಿಗುತ್ತದೆ. ಒಟ್ಟಾರೆ ಈ ನವೆಂಬರ್ ತಿಂಗಳಲ್ಲಿ ತಾಳ್ಮೆ, ಶ್ರದ್ಧೆ, ಧೈರ್ಯದಿಂದ ಇದ್ರೆ ಜೀವನ ಚೆನ್ನಾಗಿರುತ್ತೆ. ರಾಶಿ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇದಾಗಿತ್ತು ಕೊನೆಯ ಮೀನರಾಶಿಯ ಭವಿಷ್ಯ. ಮುಂದಿನ ಹೆಚ್ಚಿನ ಮಾಹಿತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.